ನಿಮ್ಮ ಪೇಪರನ್ನು ಯಾರೇ ತೆಗೆದು ನೋಡಿದ್ರು ತುಂಬ ಅಟ್ರಾಕ್ಟಿವ್ ಆಗಿರಬೇಕು. ಡೆಫಿನೆಟ್ ಆಗಿ ತುಂಬ ಜನ ಪಾಸ್ ಆಗೋಕ್ಕೆ ಇದೇ ಕಾರಣ, ಫೇಲ್ ಆಗೋಕ್ಕೂ ಇದೇ ಕಾರಣ. ತುಂಬ ಓದಿ ಇಡ್ತೀರಾ, ತುಂಬ ನಾಲೆಜ್ ಇದೆ, ತುಂಬ ಎಲ್ಲ ನಮ್ಗೆ ಗೊತ್ತಿದೆ. ಓಕೆ, ನೀವು ತುಂಬ ಸ್ಟಡಿ ಮಾಡಿದ್ದೀರಾ, ವರ್ಷಗಟ್ಟಲೆ ನೀವು ಹಾರ್ಡ್ ವರ್ಕ್ ಮಾಡಿದ್ದೀರಾ, ಆದರೂ ಕೂಡ ಪಾಸ್ ಆಗ್ತಿಲ್ಲ. ಸೊ ಮೇನ್ ರೀಸನ್ ಆನ್ಸರ್. ನೀವು ತೆಗೆದು ನೋಡಿ ಎಷ್ಟು ಜನ ಟಾಪರ್ಸ್ ಹೆಂಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮೇನ್ ಆನ್ಸರ್ ರೈಟಿಂಗ್ ಸ್ಕಿಲ್ ತುಂಬ. ಫ್ರೆಂಡ್ಸ್ ನೋಡಿ, ತುಂಬ ಜನ ವಿದ್ಯಾರ್ಥಿಗಳು ಮೈಂಡಲ್ಲಿ ಒಂದು ಕ್ವಶನ್ ಬಂದ್ಬಿಡುತ್ತೆ ಕಿ ಸರ್, ತುಂಬ ಜನ ಅಂದರೆ ಪ್ರತಿ ವರ್ಷ ಅರೌಂಡ್ 8 to 10 lakh ವಿದ್ಯಾರ್ಥಿಗಳು IASಗೆ ಪ್ರಿಪರೇಷನ್ ಮಾಡ್ಕೊತಾರೆ. ಆದರೆ ಅದು ಒಳಗಡೆ ಬರೀ 800-1000 ಸ್ಟೂಡೆಂಟ್ ಮಾತ್ರ ಸೆಲೆಕ್ಷನ್ ಆಗ್ತಾರೆ. ಆದರೆ UPSC ಅವರು ಏನು ಚೆಕ್ ಮಾಡ್ತಾರೆ, ಯಾವ ಆಧಾರದ ಮೇಲೆ ನಿಮ್ಮನ್ನು ಪಾಸ್ ಮಾಡ್ತಾರೆ ಅನ್ನೋದು ಗೊತ್ತಾಗಬೇಕಲ್ವಾ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಮ್ಮಿಂದ, ಅವ್ರು ಏನು ನೋಡ್ತಿದ್ದಾರೆ ಅಂತ. ಹೋಗ್ಲಿ, ಇಂಟರ್ವ್ಯೂ ಒಳಗಡೆ ಕಡಿಮೆ ನಂಬರ್ ತಗೊಂತೀವಿ ಏನೋ ಓಕೆ, ಆದರೆ ರೈಟಿಂಗ್ ಅಂದರೆ ಎಕ್ಸಾಮ್ ಒಳಗಡೆ, ಮೇನ್ಸ್ ಒಳಗಡೆ ನಾವು ಹೆಂಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು, ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ಅವ್ರು ಏನು ನೋಡ್ತಾರೆ. ಯಾಕೆಂದರೆ ಹಂಗಲ್ಲ, ಎಷ್ಟೋ ವಿದ್ಯಾರ್ಥಿಗಳು 4 ವರ್ಷ 5 ವರ್ಷದಿಂದ ಸ್ಟಡಿ ಮಾಡ್ತಿದ್ದಾರೆ, ಆದರೂ ಫೇಲ್ ಆಗ್ತಾರೆ. ಕೆಲವರು ಇದ್ದಾರೆ ಬರೀ 1 ಅಟೆಂಪ್ಟಲ್ಲಿ ಸೆಕೆಂಡ್ ಅಟೆಂಪ್ಟಲ್ಲೇ ಪಾಸ್ ಮಾಡಿಬಿಡ್ತಾರೆ, IAS ಆಗಿಬಿಡ್ತಾರೆ ಚಿಕ್ಕ ಏಜ್ ಒಳಗಡೆ. ಸರ್ ಅದು ಹೆಂಗೆ ಅಂತ, ಆದರೆ ಏನು ಸ್ಪೆಷಾಲಿಟಿ ಇದ್ರ ಒಳಗಡೆ ನೋಡಿ. ತುಂಬ ಜನ ಸ್ಟೂಡೆಂಟ್ಗಳು ಓದಬೇಕು ಅಂತಾರೆ, ಆದರೆ ಪ್ರಾಕ್ಟೀಸ್ ಮಾಡೋಂಗಿಲ್ಲ. ಏನು ಪ್ರಾಕ್ಟೀಸ್ ಮಾಡೋಂಗಿಲ್ಲ? ಹ್ಯಾಂಡ್ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನೀವು ಫಸ್ಟ್ ಏನು ಬೇಕು ಗೊತ್ತಾ? ಆನ್ಸರ್ ರೈಟಿಂಗ್ ನೆನ್ಪಿಕೋರಿ. ಆನ್ಸರ್ ರೈಟಿಂಗ್ ಸ್ಕಿಲ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ, ಫಸ್ಟು ಮೇನ್ ರೋಲ್ ಆನ್ಸರ್ ರೈಟಿಂಗ್ ಸ್ಕಿಲ್ ಇದೆ. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ 90% ಚಾನ್ಸ್ ಇದೆ ನೀವು ಪಾಸ್ ಆಗ್ತೀರಾ. ಯಾಕೆಂದರೆ ನಮಗೆ ನೋಡಿ, ಇದು ಒಳಗಡೆ ಹೆಂಗಿದೆ ಅಂದರೆ, ನೀವು ಏನೋ ಆರ್ಡಿನರಿ ಎಕ್ಸಾಮ್ ಬರ್ದಂಗೆ ಇರಲ್ಲ ಇದು. ಓಕೆ, ನೀವು ಹ್ಯಾಂಡ್ ರೈಟಿಂಗ್ ಎಷ್ಟು ಸ್ಪೀಡ್ ಇರಬೇಕಂದ್ರೆ 7 minute ಒಳಗಡೆ ಅರೌಂಡ್ 200 ವರ್ಡ್ ಬರೆಯಂಥ ಕೆಪಾಸಿಟಿ ಇರಬೇಕು. ಕೆಲವೊಂದು ಸಲ ನೀವು 7 minute ಟೈಮ್ ಮತ್ತು 200 ಬರೆದ್ರೆ ನಡೆಯಂಗಿಲ್ಲ. ಓಕೆ, ಬಿಕಾಸ್ ಇದು ಒಳಗಡೆ ನಿಮ್ಗೆ ಏನೇನು ಬೇಕು, ಬರೀ ನನ್ನ ಹತ್ರ ಕೆಪಾಸಿಟಿ ಇದೆ, ನಾನು ಬರೆದು ಬಿಡ್ತೀನಿ ಅಂದ್ರೆ ನಡೆಯಂಗಿಲ್ಲ, ರೈಟ್. ಸೊ ಇದು ಒಳಗಡೆ ನಾವು ಏನೇನು ಚೇಂಜಸ್ ಮಾಡ್ಕೋಬೇಕು, ಹೆಂಗೆ ಪ್ರಾಕ್ಟೀಸ್ ಮಾಡ್ಕೋಬೇಕು, ಹ್ಯಾಂಡ್ ರೈಟಿಂಗ್ ಆನ್ಸರ್ ರೈಟಿಂಗ್ ಅಂದ್ರೆ ಏನು, ಓಕೆ, ಇದ್ರ ಬಗ್ಗೆ ಡೀಟೇಲ್ ತಿಳ್ಕೊಳ್ಳೋಣ. ಮೊದಲನೇದು ಕಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಕಂಟೆಂಟ್ ನೋಡಿ, ನೀವು ಎಕ್ಸಾಮ್ ಒಳಗಡೆ ಏನು ಬರೀತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದು ಒಳಗಡೆ ಯಾವ ರೀತಿ ನೀವು ಅದನ್ನ ಪ್ರೆಸೆಂಟ್ ಮಾಡ್ತಿದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇದು ಒಳಗಡೆ ನೀವು ಒಂದು ಮ್ಯಾಟರ್ ಬಗ್ಗೆ, ಎಕ್ಸಾಂಪಲ್ ನಿಮ್ದು ಫಸ್ಟ್ ಪೇಪರ್ ಎಸ್ಸೆ ಬಂದ್ಬಿಡುತ್ತೆ. 2 ಪೇಪರ್ ಮೇನ್ಸ್ ಒಳಗಡೆ 2 ಪೇಪರ್ ಇದೆ, ಕ್ವಾಲಿಫೈಯಿಂಗ್ ಪೇಪರ್. ಒಂದು ಲ್ಯಾಂಗ್ವೇಜ್ ಇದೆ, ಇನ್ನೊಂದು ಇಂಗ್ಲೀಷ್ ಇದೆ. ಇವೆರಡು ಪೇಪರ್ ಏನೇ ಕ್ವಾಲಿಫೈಯಿಂಗ್ ಇವೆ ಅಷ್ಟೇ. ನೀವು ಜಸ್ಟ್ 33-35 ತಗೊಂಡು ಪಾಸ್ ಆಗಿಬಿಡ್ತೀರ. ಬಟ್ ಉಳಿದಿದ್ದಿಲ್ಲ, ಯು ಹ್ಯಾವ್ ಟು ಟೇಕ್ ರ್ಯಾಂಕಿಂಗ್. ಈ ಎಸ್ಸೆ ಪೇಪರ್ ಇದೆ ಫಸ್ಟ್. ಎಸ್ಸೆ ಪೇಪರ್ ಒಳಗಡೆ ನಿಮಗೆ ರ್ಯಾಂಕಿಂಗ್ ತುಂಬ ಅವಶ್ಯಕತೆ ಬೀಳುತ್ತೆ. ರ್ಯಾಂಕಿಂಗ್ ಅಂದರೆ ಟಾಪ್ ಮಾಡಬೇಕಾಗುತ್ತೆ. ನಿಮಗೆ 2 ಎಸ್ಸೆ ಬರೆಯುವಂಥ ಒಂದು ಆಪ್ಷನ್ ಕೊಡ್ತಾರೆ. ಒಂದು ಎಸ್ಸೆ ಅರೌಂಡು 1200 ವರ್ಡ್ ಒಳಗಡೆ ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ. ನಿಮ್ಮ ಟೈಮಿಂಗ್ ಬಂದ್ಬಿಟ್ಟು ಅರೌಂಡ್ 3 hours ಕೊಡ್ತಾರೆ. 3 ಗಂಟೆ ಒಳಗಡೆ ಇನ್ 3 hours ಯು ಹ್ಯಾವ್ ಟು ರೈಟ್ 2 ಎಸ್ಸೆ. ಈ 2 ಎಸ್ಸೆ ಬರಿಬೇಕಂದ್ರೆ ನೀವು ಯೋಚನೆ ಮಾಡಿ, ಬೇಕಾದ್ರೆ ಕುಂತು ಪ್ರಾಕ್ಟೀಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಬರೆಯೋಕ್ಕೆ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಬರಳುಗಳು ಹೆಂಗೆ ನಯ್ಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಊಟ ಮಾಡೋಕ್ಕೆ ಬರಲ್ಲ. ಓಕೆ, ಕೆಲವೊಂದು ಸ್ಟೂಡೆಂಟ್ ನೋಡಿ ನಾನು ಹೆಂಗೆ ಪ್ರಾಕ್ಟೀಸ್ ಮಾಡ್ತಾರೆ ಅಂತಂದರೆ, ಡೈಲಿ ಕಂಟಿನ್ಯೂ 6 hours 9 hours ಕುಂತು ಪ್ರಾಕ್ಟೀಸ್ ಮಾಡ್ತಾರೆ ಓನ್ಲಿ ಆನ್ ಆನ್ಸರ್ ರೈಟಿಂಗ್ ಸ್ಕಿಲ್. ನೀವು ಸ್ಟಾರ್ಟಿಂಗ್ ಒಳಗಡೆ 1/2 hour 1 hour 2 hour 3 hour ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ಕೊತ ಹೋಗಿ. ತುಂಬ ಅಂದರೆ ತುಂಬ ಅವಶ್ಯಕತೆ ಇದೆ. ಯಾಕೆಂದರೆ ಟೈಮ್ ಕಡಿಮೆ ಇರುತ್ತೆ, ಅದು ಒಳಗಡೆ ತುಂಬ ಬರಿಬೇಕಾಗುತ್ತೆ. ಸೊ ಇದು ಒಳಗಡೆ ಕೆಲವು ಸಲ ಏನಾಗುತ್ತೆ ಗೊತ್ತಾ, ಸಮಸ್ಯೆ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದರೆ, ನೀವು ಯೋಚನೆ ಮಾಡಿ ಮಾಡಿ ಬರಿಬೇಕಾಗುತ್ತೆ. ಹಂಗಲ್ಲಕ್ಕೆ ನೀವು ಏನೋ ಯಾರೋ ನಿಮ್ಗೊಂದು ಕಾಪಿ ಕೊಟ್ಟಿದ್ರೆ ನಾನು ನೋಡಿ ಬರಿತೀನಿ ಅಂದರೆ ನಡೆಯಂಗಿಲ್ಲಲ್ಲ, ಆ ಥರ ಆಗಂಗಿಲ್ಲ. ಸೊ ಯು ಹ್ಯಾವ್ ಟು ಥಿಂಕ್. ತುಂಬ ಕಾಂಪ್ಲಿಕೇಟ್ ಆಗಿರುತ್ತೆ ಎಸ್ಸೆ. ಅದು ಹೆಂಗೆ ಥಿಂಕ್ ಮಾಡ್ಬೇಕಂದ್ರೆ, ಅದನ್ನು ಬರೆಯೋ ರೀತಿ ಹೆಂಗಿರಬೇಕು ಅಂತ ನೋಡಿದ್ರೆ ಅಟ್ರಾಕ್ಟಿವ್ ಆಗಿರಬೇಕು. ನೋಡ್ತಿದ್ದಂಗೆ ಪಸಂದ್ ಬಂದ್ಬಿಡ್ಬೇಕು, ವಾವ್ ಎಷ್ಟು ಚೆನ್ನಾಗಿ ಬರೆದಿದ್ದಾನೆ, ನೋಡೋಕ್ಕೂ ಚೆನ್ನಾಗಿರ್ಬೇಕು,
ಅದ್ರ ಒಳಗೆ ಕಂಟೆಂಟ್ ತುಂಬ ಚೆನ್ನಾಗಿರ್ಬೇಕು. ಅದ್ರ ಒಳಗಡೆ ನೀವು ಯಾವ ರೀತಿ ಏನೇನು ಮ್ಯಾಟರ್ನ ಆ್ಯಡ್ ಮಾಡ್ತಿದ್ದೀಯ ಅನ್ನೋ ತುಂಬ ಅವಶ್ಯಕತೆ ಇದೆ, ರೈಟ್? ಸೊ ಕಂಟೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾನು ಹೇಳಿದಾಗೆ ಸ್ಪೀಡ್ ತುಂಬ ಇಂಪಾರ್ಟೆಂಟ್. 7 ಮಿನಿಟ್ ಒಳಗಡೆ ನೀವು 200 ವರ್ಡ್ ಬರೆಯುವಂಥ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಇಫ್ ಬಿಕಾಸ್ ಸ್ಪೀಡ್ ಇಲ್ಲ ಅಂದರೆ ನೀವು ಏನು ಮಾಡೋಕ್ಕಾಗಲ್ಲ. ಯೂಶ್ವಲಿ ಡೆಫಿನೆಟ್ಲಿ ನೀವು ಎಕ್ಸಾಮ್ ಒಳಗಡೆ 2 ಎಸ್ಸೆ ಕೂಡ ಬರೆಯೋಕ್ಕಾಗಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ. ಥರ್ಡ್, ಒಂದು ಎಸ್ಸೆ ಬರೆಯುವಾಗ ಅದು ಒಳಗಡೆ ಬರೀ ನೀವು ಲೈನ್ಗಳನ್ನ ಒಂದು ಕೆಳಗೆ ಒಂದು ಲೈನ್ ಗೀಚಕ್ಕೆ ಹೋಗಬೇಡಿ. ಓಕೆ, ಎಕ್ಸ್ಪ್ರೆಸ್ ಪ್ರಾಪರ್ಲಿ ಏನು ಮಾಡಿ, ಡೈಗ್ರಾಮ್ ಹಾಕೊಳ್ಳೋ ಪ್ರಾಕ್ಟೀಸ್ ಮಾಡಿ. ಓಕೆ, ಆ್ಯಂಡ್ ಡೈಗ್ರಾಮ್ ಹಾಕೊಳ್ಳಿ. ಓಕೆ, ಮ್ಯಾಪ್, ಟೇಬಲ್. ಓಕೆ, ನೀವು ಬರೆಯುವಂಥ ಕಂಟೆಂಟ್ ಒಳಗಡೆ ಅದನ್ನ ಎಕ್ಸ್ಪ್ರೆಸ್ ಮಾಡಿ ತೋರಿಸಿ ಯಾವ್ಯಾವ ರೀತಿ ಬರೀತಿದ್ದೀರಾ ಅಂತ. ತುಂಬ ಚೆನ್ನಾಗಿ ಅನ್ಸುತ್ತೆ ನೋಡೋಕ್ಕೆ. ನೋಡಿದ್ರೆ ಅನ್ಸುತ್ತೆ ಹಾ ಏನೇನು ಎಕ್ಸ್ಪ್ರೆಸ್ ಮಾಡಿದ್ದೀರಾ. ಓಕೆ, ಅದನ್ನು ಎಷ್ಟು ಭಾಗಗಳಲ್ಲಿ ಡಿವೈಡ್ ಮಾಡಿದ್ದೀರಾ. ಓಕೆ, ಹೆಡಿಂಗ್ ಏನು ಕೊಟ್ಟಿದ್ದೀರಾ, ಎಸ್ಸೆ ಒಳಗಡೆ ಒಂದು ಟಾಪಿಕ್ ಬಗ್ಗೆ ಪೈಲೆ ಹೆಡಿಂಗ್ ನೀವು ಏನು ಬರ್ದಿದ್ದೀರಾ, ಕೆಳಗಡೆ ಹೆಡಿಂಗ್ ಒಳಗಡೆ ಪೈಲೆ ಎಷ್ಟು ಟಾಪಿಕ್ ಬಗ್ಗೆ ಚೂಸ್ ಮಾಡಿದ್ದೀರಾ. ಅಂದರೆ ಒಂದು ಎಸ್ಸೆ ಒಳಗಡೆ ನೀವು ಅದನ್ನು ಏನೇನು ಅದ್ರ ಒಳಗಡೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು ಅಂತಿದ್ದೀರಾ ಅದನ್ನು ಹೆಡಿಂಗಲ್ಲಿ ತೋರಿಸ್ಬೇಕು. ನಾ ಇದ್ರ ಬಗ್ಗೆ ನಾನು ಹೇಳ್ತಿದ್ದೀನಿ ಅಂತ. ಆಮೇಲೆ 1 by 1 4-5 ಟಾಪಿಕ್ಗಳು. ಓಕೆ, ಒಂದೊಂದಾಗಿ ಹೇಳ್ಬೇಕು. ನಾ ಇದು ಈ ಒಂದು ಎಸ್ಸೆ ಒಳಗಡೆ ಇಷ್ಟು ಟಾಪಿಕ್ಗಳಿವೆ, ಮೊದಲನೇ ಟಾಪಿಕ್ ಇದು ಇದೆ, ಅದು ಒಳಗಡೆ ಈ ರೀತಿ ಎಕ್ಸ್ಪ್ರೆಸ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ಬರೀ ನಾನು ಎಸ್ಸೆ ಬಗ್ಗೆ ಮಾತ್ರ XYZ ಪ್ರತಿಯೊಂದು ಪೇಪರ್, ನೀವು ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಾಫಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು. ಓಕೆ, ವಾಟ್ ಎವರ್ ಇಟ್ ಈಸ್. ಸೊ ನೆನ್ಪಿಟ್ಕೊಳ್ಳಿ, ಬಿಕಾಸ್ ನಾವು ಪ್ರಾಬ್ಲಮ್ ಏನಂದ್ರೆ ಆನ್ಸರ್ ರೀಡಿಂಗ್ ಪ್ರಾಕ್ಟೀಸ್ ಮಾಡಂಗಿಲ್ಲ, ಬರೀ ಓದೋದು ಸ್ಟಾರ್ಟ್ ಮಾಡ್ತಿದ್ವಿ. ಸೊ ಇಫ್ ಯು ಡೋಂಟ್ ಪ್ರಾಕ್ಟೀಸ್ ದೆನ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್ ಎನಿಥಿಂಗ್ ಫಾರ್ ದಟ್. ಈಗ ನಿಮ್ಗೆ ಗೊತ್ತಾಯ್ತು ಹಾ ಸರ್ ನಾವು ಬರ್ದು ಬಿಡ್ಬೇಕು. ಈಗ ನೀವು ಪ್ರಾಕ್ಟೀಸ್ ಮಾಡಿದ್ರಿ 3 hours 6 hours. ನೆನ್ಪಿಟ್ಕೊಳ್ಳಿ, ಪರ್ ಡೇ 2 ಪೇಪರ್ ಇರುತ್ತೆ. ಎಷ್ಟಿರುತ್ತೆ ಪರ್ ಡೇ? 2 ಪೇಪರ್ಸ್ ಇರುತ್ತೆ. ಮೇನ್ಸ್ ಎಕ್ಸಾಮ್ ಒಳಗಡೆ ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು ಎಕ್ಸಾಮ್ 2 ಪೇಪರ್ ಇದೆ. ಅಂದರೆ 6 hours, ಈ 6 ಗಂಟೆಗಳು ನೀವು ಕಂಟಿನ್ಯೂ ಬರೆದು ಬಿಡಬೇಕಾಗುತ್ತೆ. ಸೊ ನಿಮ್ಮ ಹ್ಯಾಂಡ್ ತುಂಬ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ, ಪ್ರಾಕ್ಟೀಸ್ ಮಾಡಬೇಕು. ಈಗ ನಿಮ್ಗೆ ಗೊತ್ತಾಯ್ತು ಹಾಂ ಸರ್ ನಾವು ಬರೆದು ಬಿಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ. ಆದರೆ ಐ ವಾಂಟ್ ಗುಡ್ ಹ್ಯಾಂಡ್ ರೈಟಿಂಗ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಐ ವಾಂಟ್ ಗುಡ್ ಹ್ಯಾಂಡ್ ರೈಟಿಂಗ್. ನಾಟ್ ಲೈಕ್ ದಟ್ ನೀವು ಏನೋ ಬರೆದು ಬಿಟ್ಟಿದ್ದೀರಾ ಅಂದರೆ ಅದನ್ನು ನೋಡಿದ್ರೆ ಅರ್ಥ ಆಗಬೇಕಲ್ಲ. ನೀವು ಡಯಾಗ್ರಾಮ್ ಕೂಡ ಹಾಕ್ತಿದ್ದೀರಾ, ಬಟ್ ಹ್ಯಾಂಡ್ ರೈಟಿಂಗ್ ಅರ್ಥ ಆಗ್ತಿಲ್ಲ, ಒಳಗಡೆ ಏನು ಬರ್ದಿದ್ರೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ. ನಿಮ್ಮ ಮೈಂಡ್ ಒಳಗಡೆ ತುಂಬ ಇದೆ, ತುಂಬ ನಾಲೆಜ್ ಇದೆ. ಆ ನಾಲೆಜ್ ಎಷ್ಟಿದೆ ಅಂದರೆ ನೀವು ವರ್ಲ್ಡ್ ಒಳಗಡೆ ಇರೋದೆಲ್ಲ ತಂದು ಹಾಕಿದ್ರೆ ಅವನು ಶಾಕ್ ಆಗಬೇಕು, ಅಷ್ಟು ಚೆನ್ನಾಗಿದೆ. ಆದರೆ ಅದು ಅರ್ಥನೇ ಆಗ್ತಿಲ್ಲ ನನಗೆ. ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಹಾಕೋ ಡೈಗ್ರಾಮ್ ಅಕ್ಷರಗಳು ಹೆಂಗಿರ್ಬೇಕು ನೋಡಕ್ಕಂತಂದ್ರೆ ಇನ್ನೊಬ್ರಿಗೆ ಚೆನ್ನಾಗಿ ಅರ್ಥ ಆಗಬೇಕು. ಹಾ, ಅಷ್ಟು ಲೆವೆಲಿಗೆ ನನಗೆ ಬರೆಯೋಕ್ಕಾಗಲ್ಲಪ್ಪ, ಅಷ್ಟು ಲೆವೆಲಿಗೆ ಅಷ್ಟು ಟಾಪ್ ಹ್ಯಾಂಡ್ ರೈಟಿಂಗ್ ಇಲ್ಲ ನನ್ನದು. ಆದರೆ ನನ್ನ ಹ್ಯಾಂಡ್ ರೈಟಿಂಗ್ ಇನ್ನೊಬ್ರಿಗೆ ಈಸಿಯಾಗಿ ಅರ್ಥ ಆಗುತ್ತಪ್ಪ, ಯಾರು ಓದಿದ್ರೆ ಅರ್ಥ ಆಗುತ್ತೆ ಅನ್ನೋ ಥರ ಇರಬೇಕು. ಆರ್ ಯು ಕ್ಲಿಯರ್? ಸೊ ಆನ್ಸರ್ ರೈಟಿಂಗ್ ಸ್ಕಿಲ್ ತುಂಬ ಅಂದರೆ ತುಂಬಾನೇ ಅವಶ್ಯಕತೆ UPSC ಒಳಗಡೆ. ಸೊ ಈಗ ನಾನು ಹೇಳೋದೇನೆಂದರೆ ಆನ್ಸರ್ ರೈಟಿಂಗ್ ಚೆನ್ನಾಗಿದ್ದರೆ, ಎಕ್ಸಾಂಪಲ್ ನಿಮ್ಮ ಹೆಡಿಂಗ್ ಒಳಗಡೆ ನೀವು ತುಂಬ ಚೆನ್ನಾಗಿ ಬರೆದಿದ್ರೆ ನೀವು ಅರ್ಥ ಆಗ್ತಿದೆ, ಕೆಳಗಡೆ ಇರೋದೆಲ್ಲ ಅಷ್ಟು ಚೆನ್ನಾಗಿ ಚೆಕ್ ಮಾಡಕ್ಕೆ ಹೋಗಲ್ಲ. ಓಕೆ, ರೈಟ್ ಹಾಕೊಂತ ಹೋಗ್ಬಿಡ್ತಾರೆ. ಇದು ಸ್ಪೆಷಲಿ ಪಾರ್ಟ್ ಮೇನ್ ಬಿಗಿನಿಂಗ್ ಇನಿಷಿಯಲ್ ಪಾರ್ಟ್ ಕಂಟೆಂಟ್ ಆ್ಯಂಡ್ ಡಯಾಗ್ರಾಮ್ ತುಂಬ ಚೆನ್ನಾಗಿರಬೇಕು, ಓಪನಿಂಗ್ ಸ್ಕ್ರಿಪ್ಟ್ ಚೆನ್ನಾಗಿರಬೇಕು. ಉಳಿದಿದ್ದೆಲ್ಲ ಕೂಡ ಒಂದು ವೇಳೆ ನೀವು ಸ್ಟಾರ್ಟಿಂಗ್ ನೀವು ಚೆನ್ನಾಗಿ ಬರೆದಿಲ್ಲ, ಉಳಿದಿದ್ದೆಲ್ಲ ಚೆನ್ನಾಗಿ ಬರೆದಿದ್ದೀರಾ ಅಂದ್ರೂ ಕೂಡ ನಂಬರ್ ಕಟ್ ಆಗ್ಬಿಡುತ್ತೆ. ಅಷ್ಟು ಡೀಪಾಗಿ ಓದಕ್ಕೆ ಹೋದ್ರೆ ಸ್ಟಾರ್ಟಿಂಗ್ ನೋಡ್ತಾರೆ ಇದು ಹೆಂಗಿದೆ ಅಂತ ಅವ್ರಿಗೆ ಇಷ್ಟ ಆದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಹಾಂ ಇವನು ಕಂಟಿನ್ಯೂ ಇದೇ ರೀತಿ ಬರೆದಿರ್ತಾನೆ ನಂಬಿಕೆ ಇದೆ. ತುಂಬ 10th ಒಳಗಡೆ ಕೂಡ ಹಾಗೆ ಆಗುತ್ತೆ. ನಿಮ್ಗೆ ಏನು ಅನ್ಸುತ್ತೆ, 10th ಒಳಗಡೆ ಎಲ್ಲ ಕ್ವಶನ್ ಚೆಕ್ ಮಾಡ್ತಾರಾ? ಇಲ್ಲ, ನೀವು ಬರ್ದಿದ್ದೀರ ಅಂದರೆ ಮೇಲ್ಗಡೆ ಇರೋದು ಹೆಡಿಂಗ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಹಾಂ ಚೆನ್ನಾಗಿ ಬರ್ತೀನಿ, ನಂಬರ್ ಕೊಟ್ಬಿಡ್ತಾರೆ. ಅಷ್ಟು ಡೀಪಾಗಿ ಚೆಕ್ ಮಾಡಕ್ಕೆ ಹೋಗಲ್ಲ. ಸೊ ನಿಮ್ಮ ಪೇಪರನ್ನು ಯಾರೇ ತೆಗೆದು ನೋಡಿದ್ರು ತುಂಬ ಅಟ್ರಾಕ್ಟಿವ್ ಆಗಿರಬೇಕು. ಡೆಫಿನೆಟ್ ಆಗಿ ತುಂಬ ಚೆನ್ನಾಗಿ ಪಾಸ್ ಆಗೋಕ್ಕೆ ಇದೇ ಕಾರಣ, ಫೇಲ್ ಆಗೋಕ್ಕೂ ಇದೇ ಕಾರಣ. ತುಂಬ ಓದಿ ಇಡ್ತೀರಾ, ತುಂಬ ನಾಲೆಜ್ ಇದೆ, ತುಂಬ ಎಲ್ಲ ನಮ್ಗೆ ಗೊತ್ತಿದೆ. ಓಕೆ, ನೀವು ತುಂಬ ಸ್ಟಡಿ ಮಾಡಿದ್ದೀರಾ, ವರ್ಷಗಟ್ಟಲೆ ಹಾರ್ಡ್ ವರ್ಕ್ ಮಾಡಿದ್ದೀರಾ, ಆದರೂ ಕೂಡ ಪಾಸ್ ಆಗ್ತಿಲ್ಲ. ಸೊ ಮೇನ್ ರೀಸನ್ ಆನ್ಸರ್ ರೈಟಿಂಗ್. ನೀವು ತೆಗೆ ನೋಡಿ ಎಷ್ಟು ಜನ ಟಾಪರ್ಸ್ ಹೆಂಗಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಮೇನ್ ಆನ್ಸರ್ ರೈಟಿಂಗ್ ಸ್ಕಿಲ್ ತುಂಬ ಇಂಪಾರ್ಟೆಂಟ್. ನಿಮಗೆ ನಾಳೆ ವಿಡಿಯೋದಲ್ಲಿ ಓಕೆ ನಾನು
ಬುಕ್ಗಳ ಬಗ್ಗೆ ಸ್ಟಾರ್ಟ್ ಮಾಡೋಣ ಸರ್. ಸ್ಟಾರ್ಟ್ ಈಗ ನಾನು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಏನು ಮಾಡಬೇಕು? ಓಕೆ, ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಇದೆ ಆನ್ಸರ್ ರೈಟಿಂಗ್ ಸ್ಕಿಲ್. ಇವತ್ತಿನ ಸ್ಟಾರ್ಟ್ ಮಾಡಿ. ನೀವು 10th ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಯಾವ ಸ್ಟೂಡೆಂಟ್ ಆದರೂ ಪರವಾಗಿಲ್ಲ. ಓಕೆ, ಯು ಶುಡ್ ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಆನ್ ಯುವರ್ ಆನ್ಸರ್ ರೈಟಿಂಗ್. ಆರ್ ಯು ಕ್ಲಿಯರ್? ಇದು ತುಂಬ ಇದೆ. ಇದು ಇಲ್ಲ ಅಂದರೆ ದಯವಿಟ್ಟು ನೀವು IAS ಆಗೋಕ್ಕೆ ಆಗೋದಿಲ್ಲ. ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗಬೇಡಿ. ಲೀವ್ ಇಟ್. ಆರ್ ಯು ಕ್ಲಿಯರ್? ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.